ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ GN ಆಚಾರ್ಯ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ, ಹಾಗೇನೆ ಬೇಸಿಗೆ ಕಾಲದಲ್ಲಿ ಎಲ್ಲಾ ಒಂದು ಕಾಲಗಳಲ್ಲೂ ಕೂಡ ಮನುಷ್ಯ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಮಳೆಗಾಲ ಬಂದಾಗ ಕೆಲವೊಂದಿಷ್ಟು ಊರುಗಳಲ್ಲಿ ಒಂದಿಷ್ಟು ನೆಟ್ವರ್ಕ್ ಪ್ರಾಬ್ಲಮ್ಸ್ ಗಳಿರುತ್ತೆ. ನೀವು ನೋಡ್ತಾ ಇರ್ಬೋದು, ಆದಷ್ಟು ಮಳೆ ಆಗ್ತಕ್ಕಂಥದ್ದು ಒಂದು ಮಲೆನಾಡಿನ ಪ್ರದೇಶದಲ್ಲಿ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ತಣಿವೆ ಗ್ರಾಮ ಪಂಚಾಯತಿಗೆ ಸೇರಿರುವಂತಹ ಮತ್ತು ಆಸುಪಾಸು ಒಂದು ಹಳ್ಳಿಗಳಿಗೆ ಸೇರುವಂತಹ ಏನು ಪ್ರದೇಶಗಳಿದೆ, ಒಂದಿಷ್ಟು ಆ ಊರುಗಳಲ್ಲಿ ಒಂದಿಷ್ಟು ಜಾಸ್ತಿ ಮಳೆ ಆಗತ್ತೆ. ಸೊ ಆ ಟೈಮಲ್ಲಿ ನೆಟ್ವರ್ಕ್ ಸಮಸ್ಯೆ ಅಂತಕ್ಕಂಥದ್ದು ಜನರಿಗೆ ಒಂದು ಹೇಗೆ ಅಂತ ಹೇಳಿದ್ರೆ ಗೆದ್ದಲು ಹಿಡ್ದಂಗೆ ಅಂತಾನೆ ನಾನು ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ಸಮಸ್ಯೆಯಿಂದ ಜನರು ತುಂಬಾ ಬಳಲ್ತಾ ಇದ್ದಾರೆ. ಇದು ತುಂಬಾ ವರ್ಷಗಳಿಂದನೂ ಕೂಡ ಬಳಲುವಂತದ್ದಾಗಿದೆ. ಆ ಊರುಗಳಲ್ಲಿ ಇಟ್ಟಕ್ಕಿ, ತೊಗರೆ, ಮಂಡ್ರಳ್ಳಿ, ತ್ರಿಣಿವೆ, ಬೆಣಕಿ, ಹಾಗೆ ನಾಗರಕೊಡಿಗೆ, ಗೋರ್ಗಲ್, ಹಾಗೇನೆ ಕಲ್ಲೋಡಿ ಅಬ್ಬಿಗಲ್, ಗೊರದಳ್ಳಿ, ಬೆಣ್ಕಿ, ಜಕ್ಕನಗದ್ದೆ, ಹೀಗೆ ತುಂಬಾ ಆಸುಪಾಸಿನ ಹಳ್ಳಿಗಳಲ್ಲಿ ತುಂಬಾ ಮಟ್ಟದ ಒಂದು ಮಳೆಗಾಲ ಇರುತ್ತೆ. ಸೊ ಆ ಸಮಯದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ಟೈಮ್ ಕರೆಂಟ್ ಹೋಗ್ಬಿಟ್ರೆ 15 ದಿವಸಗಳ ಕಾಲ ಬರೋದಿಲ್ಲ ಅಂತ ಒಂದು ಸಮಸ್ಯೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನೆಟ್ವರ್ಕ್ ಸಮಸ್ಯೆ ಅಂತಕ್ಕಂಥದ್ದು. ಅಲ್ಲಿ BSNL ನೆಟ್ವರ್ಕ್ ಎಲ್ಲೂ ಕೂಡ ಒಂದು ಟೈಮಲ್ಲಿ ಇರೋದಿಲ್ಲ. ಹೇಗೆ ಅಂತ ಹೇಳಿದ್ರೆ, ತುಂಬಾ ಮಳೆಗಾಲದಲ್ಲಿ ಇರೋದಿಲ್ಲ. ಯಾರಿಗೆ ಒಬ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ, ಒಂದು ಪೇಷಂಟ್ಗೆ ಒಂದು ಆಂಬ್ಯುಲೆನ್ಸ್ ಕೇಳ್ಬೇಕು ಅಂತ ಹೇಳಿದ್ರೆ, ಕಾಲ್ ಮಾಡ್ಬೇಕು ಅಂತ ಹೇಳಿದ್ರೆ, ಆಂಬ್ಯುಲೆನ್ಸ್ ಸಹಾಯಕ್ಕೆ ನಾವು ಸಹಾಯವಾಣಿ ಕಾಲ್ ಮಾಡ್ಬೇಕು, ದೂರವಾಣಿಗೆ ಒಂದು ಕಾಲ್ ಮಾಡ್ಬೇಕು ಅಂತ ಹೇಳಿದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇರುವಂತದ್ದು. ಹೀಗೆ ಈ ಒಂದು ಮಳೆಗಾಲಗಳು ಎಷ್ಟೋ ವರ್ಷಗಳಿಂದ ಕಳೆದು ಹೋಗಿದೆ. ಈ ಒಂದು ಮಳೆಗಾಲ ಕಳೆದು ಹೋಗಿರೋದ ಒಂದು ನೋಡ್ತಾ ಹೋದ್ರೆ ತುಂಬಾ ಹಿಂಸೆ ಅನ್ಸುತ್ತೆ. ಈ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಇಶ್ಯೂಸ್ ಇರೋದ್ರಿಂದಾಗಿ ನಮ್ಮ ಸರ್ವ ಧರ್ಮ ಸೌಹಾರ್ದ ಸೊಸೈಟಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜೈರಾಮ ಶೆಟ್ಟಿ ಅವರ ನೇತೃತ್ವದಲ್ಲಿ ಬೃಹತ್ ಒಂದು ಪ್ರತಿಭಟನೆ ಹಾಗೆ ಪಾದಯಾತ್ರೆಯನ್ನ ಈಗ ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಸ್ವಲ್ಪ ದಿನದಲ್ಲಿನೇ ಅವರು ಶುರು ಮಾಡ್ತಾ ಇದ್ದಾರೆ. ಅಲ್ಲಿ ಕಲಾನಾಥೇಶ್ವರ ದೇವಸ್ಥಾನದಿಂದ ಉದ್ಘಾಟನೆ ಮಾಡಿ ಅವರು ಪಾದಯಾತ್ರೆಯನ್ನ ಶುರು ಮಾಡ್ತಾ ಇದ್ದಾರೆ. ಈ ಒಂದು ಪಾದಯಾತ್ರೆಗೆ ಅಲ್ಲಿ ಇರುವಂತಹ ಏನು ಮಹಿಳಾ ಸಂಘಟನೆಗಳು, ಹಾಗೆ ಪುರುಷರ ಸಂಘಟನೆಗಳು, ಹಾಗೆ ತುಂಬಾ ಸಂಘ ಸಂಸ್ಥೆಗಳು ಕೂಡ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ. ಹಾಗೆ ಊರಿನ ಎಲ್ಲ ಗ್ರಾಮಸ್ಥರು, ಮುಖಂಡರುಗಳು ಕೂಡ ಆ ಒಂದು ಪಾದಯಾತ್ರೆಯಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಇಷ್ಟೇ, ನೆಟ್ವರ್ಕ್ ಸಮಸ್ಯೆ ಇದೆ. ಹಾಗೆ ಇನ್ನೊಂದು ಕಾರಣ ಮುಖ್ಯವಾಗಿ ಅಂತ ಹೇಳಿದ್ರೆ, ಅಲ್ಲಿನ ರೋಡಿನ ವ್ಯವಸ್ಥೆ ಸರಿಯಾಗಿಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಹಳ್ಳಿ ಪ್ರದೇಶ, ಗುಡ್ಡಗಾಡಿನ ಪ್ರದೇಶಗಳು ಆಗಿರೋದ್ರಿಂದ ಅಲ್ಲಿ ಮಳೆ ಬರುವಂತಹ ಒಂದು ಸಮಯದಲ್ಲಿ ಜಾರಿಕೆ ಆಗುವಂತದ್ದೊಂದು ಏನು ರೋಡಿನ ಒಂದು ಗುಣಮಟ್ಟದ ವ್ಯವಸ್ಥೆಯಲ್ಲಿ ತುಂಬಾ ಸ್ಥಗಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಭಾಗದ ಒಂದು ಏನು ಯಾರೇ ಒಬ್ರು ಪಂಚಾಯಿತಿಯ ಅಧಿಕಾರಿ ಆಗಿರ್ಬೋದು, ಇಲ್ಲ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳಾಗಿರ್ಬೋದು, ತುಂಬಾ ಗಮನವನ್ನ ಹರಿಸಬೇಕಾದ ವಿಚಾರ ಅಂತಕ್ಕಂಥ ಒಂದು ಮಾಹಿತಿಯನ್ನ ಶ್ರೀಯುತ ಜೈರಾಮ್ ಶೆಟ್ಟಿ ಅವರು ನೀಡಿದ್ದಾರೆ. ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲಾ ಸಂಘ ಸಂಸ್ಥೆಯರು ಕೂಡ ಕೈಗೊಳ್ಬೇಕು ಅಂತ ಹೇಳಿ ಅವರು ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಊರಲ್ಲಿ ಅಷ್ಟೇ ಅಲ್ಲ, ಇನ್ನೂ ತುಂಬಾ ಒಂದು ಹಳ್ಳಿಗಾಡು ಪ್ರದೇಶಗಳಲ್ಲಿ ನೆಟ್ವರ್ಕಿನ ಸಮಸ್ಯೆ ಇದೆ. ನಾವು ಆ ಒಂದು ವಿಚಾರಕ್ಕೂ ನಾವು ಒಗ್ಗೂಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವರು ರವಾನೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರು ಸೇರೋದ್ರಿಂದ ಈ ಒಂದು ಏನು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ, ಹಾಗೆ ಒಂದು ಒಳ್ಳೆಯ ಒಂದು ವಿಚಾರಧಾರೆಯನ್ನ ಇಟ್ಕೊಂಡು ಅವರು ಈ ಒಂದು ವಿಶೇಷವಾಗಿರುವಂತ ಒಂದು ಪಾದಯಾತ್ರೆಯ ಮೂಲಕ ಈ ನೆಟ್ವರ್ಕ್ ಸಮಸ್ಯೆ ಇದರಿಂದನಾದ್ರೂ ಒಂದು ಬಗೆಹರಿಯುತ್ತಾ ಅಂತ ಹೇಳಿ ಅವರು ಏನು ಒಂದು ತೀರ್ಮಾನವನ್ನ ವ್ಯಕ್ತಪಡಿಸಿ ಒಂದು ಮಾಧ್ಯಮದ ಮೂಲಕ ಅವರು ಭರವಸೆಯನ್ನ ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದ.